ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯ್ತಾ. ಇಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಸೇವ್ ಮಾಡೋರ್ನ ಸುಮ್ಮನೆ ಸೇವ್ ಮಾಡ್ತಿದಾರ ಅಂತ ನಂಗೆ ಅನ್ನಿಸ್ತಾ ಇದೆ. ಹೋದ ವಾರನೂ ಕೂಡ ಆಯ್ತಾ ವೋಟಿಂಗ್ ಲಿಸ್ಟು ಆಯ್ತಾ ಏನು ವೋಟಿಂಗ್ ಇದಿದೆಯಲ್ವಾ ಕ್ಲೋಸ್ ಆಗಿತ್ತು ಆಯ್ತಾ. ಈ ವಾರ ಕೂಡ ಆಯ್ತಾ ವೋಟಿಂಗನ್ನ ಕ್ಲೋಸ್ ಮಾಡಿದ್ದಾರೆ. ಓಪನ್ ಮಾಡಿ ನೋಡಿದ್ರೆ ಹಾಟ್ಸ್ಟಾರ್ ಜಿಯೋ ಹಾಟ್ಸ್ಟಾರಲ್ಲಿ ವೋಟಿಂಗ್ ಲೈನನ್ನು ಆನ್ ಮಾಡಿ ನೋಡಿದ್ರೆ ವೋಟಿಂಗ್ ಲೈನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಹೋದ ವಾರನೂ ವೋಟಿಂಗ್ ಲೈನ್ ಕ್ಲೋಸ್ ಆಗಿತ್ತು. ಹಾಗಾದ್ರೆ ಇಲ್ಲಿ ಬಿಗ್ ಬಾಸ್ ಯಾರನ್ನ ಸೇವ್ ಮಾಡೋಕ್ಕೆ ವೋಟಿಂಗ್ ಲೈನ್ನ ಕ್ಲೋಸ್ ಮಾಡ್ತಾ ಇದೆ? ಇಲ್ಲಿ ನೋಡಿ, ಸ್ಪಂದನ ಸೇವ್ ಆಗಬೇಕು ಅಂತ ಇಷ್ಟೆಲ್ಲ ಬಿಲ್ಡಪ್ ಮಾಡ್ತಿದ್ಯಾ ಬಿಗ್ ಬಾಸು, ಇಲ್ಲ ಸ್ಪಂದನ ಸೇವ್ ಮಾಡೋಕ್ಕೋಸ್ಕರ ವೋಟಿಂಗ್ ಲೈನ್ನ ಕ್ಲೋಸ್ ಮಾಡ್ತಾ ಇದೆಯಾ? ನನಗೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ನಾನು ಇಲ್ಲಿ ಬಿಗ್ ಬಾಸ್ನ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ನಿಜವಾಗ್ಲೂ ಎಲಿಮಿನೇಷನ್ ಇಲ್ಲ ಅಂತಂದರೆ ಈ ನಾಮಿನೇಷನ್ ದೊಂಬರಾಟ ಏನಕ್ಕೆ? ಹೋದ್ವಾರ ಅಷ್ಟು ಒಳ್ಳೆ ನಾಮಿನೇಷನ್ ಪ್ರಕ್ರಿಯೆ ನಡೀತು. ನಾನಂತೂ ಸೂಪರಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈ ವಾರ ಒಂದು ವಿಕೆಟ್ ಸೂಪರ್ ಆಯಿತಾ, ಹೊರಗಡೆ ಹೋಗುತ್ತಪ್ಪ ಅಂದ್ಕೊಂಡಿದ್ದು. ಹೋದ್ವಾರನೂ ಕೂಡ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿತ್ತು. ಈ ವೀಕು ಕೂಡ ಇಡೀ ವೀಕೆಲ್ಲ ನಾಮಿನೇಷನಿಂದನೇ ಗೇಮ್ ನಡೀತಾ ಇದೆ ಆಯಿತಾ. ಇವತ್ತಾಗಲೇ ಗುರುವಾರ ಆಯಿತಾ. ಇವತ್ತು ಕೂಡ ನಾಮಿನೇಷನ್ದು ಪ್ರಕ್ರಿಯೆ ಇವತ್ತು ಕೂಡ ನಡೆದು ಆಗಲೇ ಕ್ಯಾಪ್ಟನ್ಸಿ ಗೇಮಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸರಿ, ಆದರೂ ಕೂಡ ವೋಟಿಂಗ್ ಲೈನ್ಸು ಕ್ಲೋಸ್ ಇದೆ. ಹಾಗಾದರೆ ಬಿಗ್ ಬಾಸು ಸ್ಪಂದನ ಉಳ್ಸೋಕ್ಕೆ ವೋಟಿಂಗ್ ಲೈನ್ನ ಕ್ಲೋಸ್ ಮಾಡಿದೆ. ಹಾಗಾದರೆ ವೋಟಿಂಗ್ ಲೈನ್ನ ಈಗ 2 ವಾರ ವೋಟಿಂಗ್ ಲೈನ್ನ ಕ್ಲೋಸ್ ಮಾಡಿರುವಂತಹ ಉದ್ದೇಶವಾದರೆ ಏನು ಆಯಿತಾ? ನನಗೆ ಇದನ್ನು ಮಾಡಬೇಕು ವಿಡಿಯೋನ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ನನಗೆ ಒಂದು ಏನು ಗೊತ್ತಾ, ಏನಾದರೂ ಅದನ್ನು ತಪ್ಪು ಅಂತ ಇದ್ದರೆ ಅದನ್ನು ಕೇಳಬೇಕು ಅನಿಸುತ್ತೆ ನನಗೆ ಆಯಿತಾ. ನಾನು ಪ್ರೇಕ್ಷಕರು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ವೋಟಿಂಗ್ ಲೈನ್ನ ಕ್ಲೋಸ್ ಮಾಡಿರುವಂತಹ ಉದ್ದೇಶವಾದರೂ ಏನು? ಹಾಗಾದರೆ ಸ್ಪಂದನ ಈ ವಾರನೂ ಸೇವಾ? ಹಾಗಾದ್ರೆ ಈ ವಾರನೂ ಸೇಫ್ ಹಂಗಾರೆ ಸ್ಪಂದನ? ಮುಂದಿನ ವಾರಕ್ಕೆ ಮುಂದಿನ ವಾರ ನಾಮಿನೇಟ್ ಆದರೆ ಓಕೆ, ನಾಮಿನೇಟ್ ಆಗಲಿಲ್ಲ ಅಂದರೆ ಹಿಂಗೆ ಮಾಡ್ತಾ 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 ನಂಗೆ ಅನ್ಸುತ್ತೆ ಸ್ಪಂದನೆ ಫಿನಾಲೆಗೆ ಹೋಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಈ ಥರನೇ ಆದರೆ ಇಲ್ಲಿ ಯಾರನ್ನ ಸೇವ್ ಮಾಡೋಕ್ಕೆ ಈ ಥರ ಎಲ್ಲ ಬಿಗ್ ಬಾಸ್ ಟೀಮ್ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ. ಅದಲ್ಲದೆ ತುಂಬ ಜನ ನನಗೆ ಹೇಳೋದೇನಂತಂದರೆ, ನಿಮಗೆ ಸ್ಪಂದನ ಕಂಡ್ರೆ ಆಗಲ್ಲ ಅದಕ್ಕೆ ಸ್ಪಂದನ ಬಗ್ಗೆ ನೆಗೆಟಿವ್ ಹೇಳ್ತೀರಾ, ನಿಮಗೆ ಕಾವ್ಯನ ಕಂಡ್ರೆ ಆಗಲ್ಲ ಅದಕ್ಕೆ ನೆಗೆಟಿವ್ ಹೇಳ್ತೀರಾ. ದಯವಿಟ್ಟು ಹೇಳ್ತೀನಿ ನೋಡಿ, ನನಗೆ ಕಾವ್ಯನ ಕಂಡ್ರಾಗಲಿ ಸ್ಪಂದನಂಗೆ ಕಂಡ್ರಾಗಲಿ ಆಯಿತಾ, ನನಗೆ ಆಗಲ್ಲ ಅಂತಲ್ಲ. ಅವರು ಸೂಪರಾಗಿ ಗೇಮ್ ಆಡಲಿ ಆಯಿತಾ, ನಾನೇನು ತಪ್ಪು ಅಂತೀನ? ಈಗ ನಿನ್ನೆ ಎಲ್ಲ ಕಾವ್ಯ ಅಶ್ವಿನಿ ಜೊತೆ ಒದ್ದಾಡಿದ್ರು ಆಯಿತಾ, ಗೇಮಲ್ಲಿ ಗುದ್ದಾಡಿದ್ರು. ಅಶ್ವಿನಿ ಎಂಥ ಸ್ಟ್ರಾಂಗ್ ಅಂತೂ ಗೊತ್ತು ನಿಮ್ಮೆಲ್ಲರಿಗೂ. ಅಶ್ವಿನಿ ಜೊತೆ ಕಾಂಪಿಟೇಟ್ ಮಾಡಿದ್ರು ಕಾವ್ಯ. ನಾನು ಅವಾಗಂದೆ ಸೂಪರು, ಚೆನ್ನಾಗೇ ಆಡಿದಾಳೆ ಕಾವ್ಯ ಅಂದೆ ಆಯಿತಾ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಇಲ್ಲಿ ಸೀರಿಯಸ್ ಆಗಿ ಗೇಮ್ ಆಡ್ತಿರೋರು, ಕಷ್ಟಪಟ್ಟು ಗೇಮ್ ಆಡ್ತಿರೋರು ಫಿನಾಲೆಗೆ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಬಿಟ್ಟರೆ ಆಯಿತಾ, ಸುಮ್ಮನೆ ಸೇಫಾಗಿ ಮಿಕ್ಚರ್ ತಿಂತಿರೋರು ಆಯಿತಾ ಫಿನಾಲೆಗೆ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಯಾಕೆ ಈ ಥರ ಬಿಗ್ ಬಾಸ್ ಅವರು ಆಯಿತಾ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ? ಅಂದರೆ ಇಲ್ಲಿ ಇನ್ನೊಂದೇನು ಗೊತ್ತಾ, ಬಿಗ್ ಬಾಸ್ ಮನೆ ದುರಂತ ಏನು ಅಂತಂದರೆ, ಇಲ್ಲಿ ಕಷ್ಟಪಟ್ಟು ಗೇಮ್ ಮಾಡೋರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಏನೂ ಮಾಡದೆ ಅಂತಿರೋರು ಕೆಲವರು ಒಬ್ಬರು ಈ ಥರ ಫಿನಾಲೆಗೂ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಈ ವಾರ ಯಾಕೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಏನೋ ಒಂದು ಪಾರ್ಶಾಲಿಟಿ ನಡೀತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದಲ್ಲದೆ ಕಾವ್ಯ ಸ್ಪಂದನಲ್ಲಿ ನಿಮಗೆ ಯಾರು ಬೆಟ್ರು ಅಂತ ನನ್ನನ್ನು ಕೇಳೋದಾದರೆ, ಸ್ಪಂದನಗಿಂತ ಕಾವ್ಯ 100% ಬೆಟ್ರ್ ಅಂತೀನಿ. ಸ್ಪಂದನಗಿಂತ ಕಾವ್ಯ 100% ಬೆಟ್ರು. ಕಾರಣ ಏನು ಗೊತ್ತಾ, ಅಟ್ಲೀಸ್ಟು ಕಾವ್ಯ ಆಯಿತಾ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕಲ್ಲಿ ಸ್ಟ್ಯಾಂಡ್ ತೊಗೊಳ್ತಾ ಇದ್ದಾಳೆ, ಮಾತಾಡಬೇಕು ಎಲ್ಲಿ ಮಾತಾಡ್ತಿದ್ದಾಳೆ ಅಟ್ಲೀಸ್ಟ್. ಯಾಕೆಂದರೆ ನಿನ್ನೆ ಅಶ್ವಿನಿ ಗೌಡಗೂ ಮತ್ತು ಕಾವ್ಯಗೂ ಏನು ಜಗಳ ಆಯಿತು ಏನು ಆಯಿತಾ, ಅಶ್ವಿನಿ ಗೌಡ ಕಾವ್ಯ ಅವರ ತಾಯಿ ಬಗ್ಗೆ ಮಾತನಾಡಿದ್ರು. ಅವಾಗ ಅವಳು ಸ್ಟ್ಯಾಂಡ್ ತಗೊಂಡ್ಲು ಕಾವ್ಯ. ನಮ್ಮ ಅಮ್ಮನ ಬಗ್ಗೆ ಮಾತಾಡೋಕೆ ನೀನು ಯಾರು, ಹೂ ಆರ್ ಯು ಆಯಿತಾ, ನಮ್ಮ ಅಮ್ಮನ ಬಗ್ಗೆ ಎಲ್ಲ ಮಾತಾಡೋ ಅರ್ಹತೆ ನಿಮಗಿಲ್ಲ ಅಂತೇಳಿ ಆಯಿತಾ ಸ್ಟ್ಯಾಂಡ್ ತಗೊಂಡು ಅವಳ ಕಡೆ ನ್ಯಾಯನ ಅವಳು ಹೇಳಿದ್ಲು ಕಾವ್ಯ ಆಯಿತಾ. ಅಟ್ಲೀಸ್ಟ್ ಕಾವ್ಯ ಬಾಯಿ ಬಿಟ್ಟಾದರೂ ಮಾತನಾಡ್ತಾಳೆ, ಬಾಯಿ ಬಿಟ್ಟಾದರೂ ಹೇಳ್ತಾಳೆ. ಬಟ್ ಸ್ಪಂದನ ಹಿಂದ್ಗಡೆ ಕುತ್ಕೊಂಡು ಮಾತನಾಡೋದು ಬಿಟ್ಟರೆ ನನಗೆ ಸ್ಪಂದನ ಮಾಡುವ ಯಾವ ಗೇಮು ಕೂಡ ನನಗೆ ಕಾಣಿಸ್ತಾ ಇಲ್ಲ. ಸರಿಯಾ? ನಿಮಗೆ ಯಾರಿಗಾದರೂ ಆಯಿತಾ ಸ್ಪಂದನ ಮಾಡೋ ಗೇಮ್ ನಿಮಗೆ ಕಾಣಿಸಿದ್ರೆ ನನಗೆ ಹೇಳಿ ಆಯಿತಾ. ಓಕೆ, ಅದಲ್ಲದೆ ಏನು ಈ ವಾರ ಕೂಡ ನಾಮಿನೇಷನ್ ಇಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ನನಗೆ ಯಾಕೆ ವೋಟಿಂಗ್ ಲೈನ್ಸನ್ನು ಕ್ಲೋಸ್ ಮಾಡ್ಕೊಂಡು ಕೂತಿದೆ ಬಿಗ್ ಬಾಸ್ ಟೀಮು ಅನ್ನೋದು. ಇವತ್ತಾಗಲೇ ಗುರುವಾರ, ಗೊತ್ತಿಲ್ಲ ನನಗೆ ಏನು ಈ ಸರಿ ಬಿಗ್ ಬಾಸಿಂದು ಈ ನಾಮಿನೇಷನ್ ಪ್ರಕ್ರಿಯೆ ಮಾತ್ರ ಹಬ್ಬಬ್ಬ ಅನ್ನಂಗಿರುತ್ತೆ
ನಾಮಿನೇಟ್ ಮಾಡೋ ಅಂಥವ್ರು ಓಕೆ, ಈ ವೀಕ್ ಯಾರೋ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಪಾಪ ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಹಬ್ಬ ಆಗಿರುತ್ತೆ. ಎಲಿಮಿನೇಷನ್ ನೋಡಿದರೆ ನೋ ಎಲಿಮಿನೇಷನ್. ಗೊತ್ತಿಲ್ಲ ಇದೆಲ್ಲ ಏನು ಅನ್ನೋದು. ನನಗೆ ಮಾಡಬೇಕು ಅನ್ನಿಸ್ತು, ವಿಡಿಯೋನ ಮಾಡಿದ್ದೀನಿ. ನನ್ನ ವಿಡಿಯೋದ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಅಂತೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಕೇಳ್ಕೊಳ್ತೀನಿ. ಈ ವಾರ ಕೂಡ ನೋ ಎಲಿಮಿನೇಷನ್ ಅಂತ ನಂಗೆ ಅನ್ನಿಸ್ತಾ ಇದೆ. ಬಾಯ್.